ಸೇಬನ್ನು ಸಿಪ್ಪೆ ಸಮೇತ ಅಥವಾ ತೆಗೆದು ತಿನ್ನಬೇಕಾ? ಆರೋಗ್ಯಕ್ಕೆ ಇದೇ ಬೆಸ್ಟ್. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ದಿನಕ್ಕೊಂದು ಸೇಬು ತಿಂದರೆ ವೈದ್ಯರಿಂದ ದೂರವಿರಬಹುದು ಎನ್ನುವ ನಾಣ್ಣುಡಿಯನ್ನು ನೀವು ಕೇಳಿರಬಹುದು. ಸೇಬು ಸಾಕಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಹೆಚ್ಚಳ ಮತ್ತು ಆರೋಗ್ಯಕರ ಬ್ಯಾಕ್ಟೀರಿಯಾಗಳ ಮೂಲಕ ಅನೇಕ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಸೇಬುಗಳನ್ನು ಸಿಪ್ಪೆ ಸಮೇತ ತಿನ್ನಬೇಕಾ ಅನ್ನೋದು ಏಕೆ? ಅಷ್ಟಕ್ಕೂ ಸೇಬನ್ನು ಸಿಪ್ಪೆ ಸಮೇತ ತಿನ್ನಬೇಕಾ ಅಥವಾ ಸಿಪ್ಪೆ ತೆಗೆದು ತಿನ್ನಬೇಕಾ ಎಂಬುದರ ಬಗ್ಗೆ ಬಹಳ ಹಿಂದಿನಿಂದಲೂ ಚರ್ಚೆಗಳು ನಡೆಯುತ್ತಲೇ ಇದೆ. ಈ ವಿಚಾರವಾಗಿ ಅನೇಕ ಮಂದಿಯಲ್ಲಿ ಇಂದಿಗೂ ಗೊಂದಲವಿದೆ. ಏಕೆಂದರೆ ಸೇಬು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹೀಗಾಗಿ ಈ ಹಣ್ಣನ್ನು ಹೆಚ್ಚಾಗಿ ಜನ ತಿಂತಾರೆ. ಆದರೆ ಸೇಬಿನ ಹಣ್ಣಿನ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ವಿಚಾರ ಇನ್ನೂ ಮತ್ತಷ್ಟಿದೆ. ಹಾಗಾದರೆ ಅವು ಯಾವುವು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಸಿಪ್ಪೆ ಸಮೇತ ತಿನ್ನುವುದು ಸುರಕ್ಷಿತವೇ? ನ್ಯಾಚುರಲ್ ಆಗಿ ಸೇಬುಗಳು ಫೈಬರ್, ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ. ಇವು ಆರೋಗ್ಯಕ್ಕೆ ಸಹ ತುಂಬ ಪ್ರಯೋಜನಕಾರಿಯಾಗಿದೆ. ವಾಸ್ತವವಾಗಿ ಅನೇಕ ಮಂದಿ ಸೇಬನ್ನು ಸಿಪ್ಪೆ ಸಮೇತ ತಿನ್ನಲು ಬಯಸುತ್ತಾರೆ, ಏಕೆಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಭಾವಿಸಲಾಗಿದೆ. ಆದರೆ ಹೀಗೆ ತಿನ್ನುವುದು ನಿಜಕ್ಕೂ ಆರೋಗ್ಯಕರವೇ? ಅನೇಕರು ಹೇಳುವ ಪ್ರಕಾರ ಸಿಪ್ಪೆ ಸಮೇತವೇ ಸೇಬನ್ನು ತಿನ್ನಬೇಕು ಎಂಬುದು ಉತ್ತಮ ಉಪಾಯವಲ್ಲ. ಕೀಟನಾಶಕಗಳು. ಸಿಪ್ಪೆ ಸುಲಿಯದೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವಾಗ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಏಕೆಂದರೆ ಇದರಲ್ಲಿ ಕೀಟನಾಶಕಗಳಿರುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಸೇಬುಗಳನ್ನು ತೊಳೆದು ತಿನ್ನುವುದರಿಂದ ಈ ರಾಸಾಯನಿಕಗಳನ್ನು ನಿಯಂತ್ರಿಸಬಹುದು. ಆದರೆ ಇವುಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಾಗುವುದಿಲ್ಲ. ಹಣ್ಣಿನ ಸಿಪ್ಪೆಯಲ್ಲಿ ಕೀಟನಾಶಕಗಳ ಉಳಿಕೆಗಳು ಉಳಿಯುವ ಸಾಧ್ಯತೆ ಹೆಚ್ಚು. ಕೀಟನಾಶಕಗಳು ನಿಮ್ಮೊಳಗೆ ಸೇರಿಕೊಳ್ಳಬಾರದು ಎಂಬುದಾದರೆ ಈ ರಾಸಾಯನಿಕಗಳ ಸೇವನೆಯನ್ನು ತಪ್ಪಿಸಲು ನಿಮ್ಮ ಸೇಬುಗಳ ಸಿಪ್ಪೆ ತೆಗೆಯುವುದು ಬಹಳ ಸರಳ ಮಾರ್ಗವಾಗಿದೆ. ಸೂಕ್ಷ್ಮ ಜೀರ್ಣಕ್ರಿಯೆ. ಸೇಬಿನ ಸಿಪ್ಪೆಯಲ್ಲಿ ಫೈಬರ್ ಸಮೃದ್ಧವಾಗಿದ್ದರೂ ಸೂಕ್ಷ್ಮ ಹೊಟ್ಟೆ ಅಥವಾ ಜೀರ್ಣಕಾರಿ ಸಮಸ್ಯೆಗಳಿರುವವರಿಗೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಕರುಳಿನ ಆರೋಗ್ಯ ಸಮಸ್ಯೆ ಅಥವಾ ಜಠರದಂತಹ ಸಮಸ್ಯೆಗಳಿಗೆ ಬಳಲುತ್ತಿರುವವರು ಸಿಪ್ಪೆ ಸುಲಿಯದೆ ಸೇಬುಗಳನ್ನು ತಿನ್ನುವುದು ಉತ್ತಮ. ಏಕೆಂದರೆ ಸಿಪ್ಪೆಯ ಕೊರತೆಯು ಹಣ್ಣಿನ ಒರಟುತನವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೊಟ್ಟೆಯನ್ನು ಮೃದುವಾಗಿಸುತ್ತದೆ. ಒಟ್ಟಾರೆ ಸೇಬಿನ ಸಿಪ್ಪೆ ಸುಲಿದು ತಿನ್ನುವುದರಿಂದ ಹೊಟ್ಟೆ ಉಬ್ಬುವಿಕೆ, ಅಸ್ವಸ್ಥತೆ ಅಥವಾ ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸೇಬು ನೈಸರ್ಗಿಕವಾಗಿ ಸಿಹಿಯಾಗಿದ್ದರೂ ಇದರಲ್ಲಿ ಸಾಕಷ್ಟು ಸಕ್ಕರೆ ಅಂಶ ಇರುತ್ತದೆ. ನೀವು ಸಕ್ಕರೆ ಅಂಶದಿಂದ ದೂರವಿರಬೇಕೆಂದು ಬಯಸುವುದಾದರೆ ಸೇಬಿನ ಸಿಪ್ಪೆ ಸುಲಿಯದೆ ತಿನ್ನುವುದು ನೀವು ಸೇವಿಸುವ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇದು ಹಣ್ಣಿನಲ್ಲಿರುವ ಸಕ್ಕರೆ ಅಂಶವನ್ನು ಸಂಪೂರ್ಣವಾಗಿ ತೆಗೆದುಹಾಕದಿದ್ದರೂ ಒಟ್ಟಾರೆ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ. ಮಧುಮೇಹದಂತಹ ಸಮಸ್ಯೆಗಳನ್ನು ಹೊಂದಿರುವವರಿಗೆ ಅಥವಾ ಆರೋಗ್ಯ ಸಮಸ್ಯೆ ಹೊಂದಿರುವವರಿಗೆ, ತಮ್ಮ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಲು ಬಯಸುವವರಿಗೆ ಸೇಬಿನ ಸಿಪ್ಪೆ ಸಹಾಯಕವಾಗಿದೆ. ರುಚಿ ಮತ್ತು ವಿನ್ಯಾಸ. ಸೇಬಿನ ಸಿಪ್ಪೆಯು ಪೋಷಕಾಂಶಗಳಿಂದ ಕೂಡಿದ್ದರೂ ಕೆಲವರಿಗೆ ಇದರ ಸಿಪ್ಪೆಯು ಸ್ವಲ್ಪ ಒರಟು, ಕಹಿ ಅಥವಾ ಅಹಿತಕರವಾಗಿರುತ್ತದೆ. ನೀವು ಹಣ್ಣುಗಳನ್ನು ತಿನ್ನುವಾಗ ಮೃದುವಾದ, ಸ್ಥಿರವಾದ ವಿನ್ಯಾಸವನ್ನು ಬಯಸಿದರೆ ಸೇಬುಗಳ ಸಿಪ್ಪೆ ತೆಗೆದು ಆನಂದಿಸಿ. ದಪ್ಪ, ಗಟ್ಟಿಯಾದ ಸಿಪ್ಪೆಯನ್ನು ಹೊಂದಿರುವ ಸೇಬು ಪ್ರಭೇದಗಳಿವೆ. ಮೃದುವಾದ ವಿನ್ಯಾಸವನ್ನು ಇಷ್ಟಪಡುವವರಿಗೆ ಸಿಪ್ಪೆ ತೆಗೆಯುವುದರಿಂದ ಹಣ್ಣು ಮೃದು ಮತ್ತು ಹೆಚ್ಚು ತಿನ್ನಲು ಇಷ್ಟವಾಗುತ್ತದೆ. ಮಾಲಿನ್ಯಕಾರಕ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೀಟನಾಶಕಗಳ ಜೊತೆಗೆ ಸೇಬಿನ ಚರ್ಮವು ಕೊಳಕು, ಬ್ಯಾಕ್ಟೀರಿಯಾ ಮತ್ತು ಮೇಣದ ಲೇಪನ ಸೇರಿದಂತೆ ಇತರ ಮಾಲಿನ್ಯಕಾರಕಗಳನ್ನು ಸಹ ಒಳಗೊಂಡಿರಬಹುದು. ಸೇಬುಗಳ ಜೀವಿತಾವಧಿಯನ್ನು ಹೆಚ್ಚಿಸಲು ಮತ್ತು ಅವುಗಳನ್ನು ಸುಂದರವಾಗಿ ಕಾಣಲು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಹಣ್ಣುಗಳನ್ನು ತೊಳೆಯುವುದು ಸಹಾಯಕವಾಗಿದ್ದರೂ ಈ ಅಂಶಗಳನ್ನು ತೆಗೆದುಹಾಕುವಲ್ಲಿ ಇದು ಪರಿಣಾಮಕಾರಿಯಾಗಿರುವುದಿಲ್ಲ. ಸೇಬುಗಳ ಸಿಪ್ಪೆ ಸುಲಿಯುವ ಮೂಲಕ ನೀವು ಅನೇಕ ಮಾಲಿನ್ಯಕಾರಕಗಳೊಂದಿಗೆ ಒಡ್ಡಿಕೊಳ್ಳುವುದಿಲ್ಲ. ಇದು ನಿಮಗೆ ಸ್ವಚ್ಛ ಮತ್ತು ಸುರಕ್ಷಿತ ತಿಂಡಿಯ ಅನುಭವವನ್ನು ನೀಡುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.